ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ಪದ್ಯದ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅನ್ವೇಷಣೆ ಅಂತ ಹೇಳಿ ಒಂದು ಪದ್ಯ. ಈ ಪದ್ಯವನ್ನ ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಕೆ ಶರೀಫಾ ಅಂತ ಹೇಳಿ ಕನ್ನಡದ ಒಬ್ಬ ಪ್ರಖ್ಯಾತ ಲೇಖಕಿಯರಾಗಿರ್ತಕ್ಕಂಥವ್ರು. ಸೊ ಇವರು ಒಂದು ಅನ್ವೇಷಣೆಯನ್ನ ಅನ್ನೋ ಒಂದು ಪದ್ಯವನ್ನ ಬರೀತಾರೆ. ವಾಟ್ ಈಸ್ ಅನ್ವೇಷಣೆ? ಈಸ್ ನಥಿಂಗ್ ಬಟ್ ಹುಡುಕಾಟ. ಸೊ ಹುಡುಕಾಟ, ಯಾವುದರ ಹುಡುಕಾಟ? ಹೆಣ್ಣಿನ ವಿಚಾರಗಳ ಹುಡುಕಾಟ ಅಥವಾ ಹೆಣ್ಣಿನ ಆಂತರ್ಯದ ಹುಡುಕಾಟ. ಸೊ ಈ ಆಂತರ್ಯದ ಹುಡುಕಾಟ ಯಾಕೆ? ಸೊ ಹೆಣ್ಣು ಅಂದ್ರೆ ಏನು? ಸೊ ಹೆಣ್ಣು ಯಾಕೆ ಈ ಆಂತರ್ಯದಲ್ಲೇ ಬದುಕ್ತಾ ಹೋಗ್ತಾಳೆ? ಸೊ ಅವಳ ಹಿನ್ನೆಲೆ ಏನು? ಅಥವಾ ಆ ಆ ಹುಡುಕಾಟದ ಒಳಗಡೆ ಆ ಒಂದು ಜೀವನವನ್ನ ಕಟ್ಕೊಳ್ತಾ ಇರ್ತಕ್ಕಂಥ ಹೆಣ್ಣು ತನ್ನ ಮನಸ್ಥಿತಿಯ ಮೂಲಕವಾಗಿ ಯಾವ ರೀತಿ ಸಾಯ್ತಾ ಹೋಗ್ತಾಳೆ ಅನ್ನೋದೆಲ್ಲವನ್ನು ಕೂಡ ಈ ಅನ್ವೇಷಣೆ ಅನ್ನೋ ಒಂದು ಕವನದ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗೋಣ. ಇದು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯದಲ್ಲಿ ಬಂದಿರತಕ್ಕಂಥ ಒಂದು ವಿಶ್ಲೇಷಣೆ. ಸೊ ಹಾಗಾದ್ರೆ ಪದ್ಯವನ್ನು ನೋಡೋಣ. ಕವಿತೆ ಬರೆಯುತ್ತೇನೆ ಸಂಘರ್ಷದ ಹಾದಿಯಲ್ಲಿ, ನೋವಿನ ಎಳೆ ಎಳೆಗೆ ಚೀತ್ಕಾರದ ಧ್ವನಿಗಳಿಗೆ ಮಾಧ್ಯಮ ಹುಡುಕುತ್ತೇನೆ. ಸೊ ನನ್ನ ಒಡಲಿನಲ್ಲಿರ್ತಕ್ಕಂತಹ ಕೆಲವೊಂದು ನೋವುಗಳಿದೆಯಲ್ಲ, ಆ ನೋವುಗಳನ್ನ ಹೊರಗೆ ಹೇಳ್ಕೊಳ್ಬೇಕು. ಅದು ಯಾವ ರೀತಿಯ ನೋವಿದೆ? ಬೆಂಕಿಯ ರೂಪದಲ್ಲಿ ನನ್ನ ಪ್ರತಿದಿನ ಸುಡೋದ್ರ ಮೂಲಕವಾಗಿ ಆ ನೋವನ್ನ ಎಚ್ಚರಿಸ್ತಾ ಹೋಗ್ತಾ ಇದೆ. ಅದರ ಮೂಲಕವಾಗಿ ನನ್ನ ಧ್ವನಿಯನ್ನ ನಾನು ಹೊರಗಡೆ ಹಾಕಬೇಕು. ಸೊ ಹೊರಗಡೆ ಹಾಕಿದಾಗ ಯಾರು ಕೇಳ್ತಾರೆ? ಕೇಳ್ತಕ್ಕಂಥವ್ರು ಯಾರು? ನನ್ನ ಎದುರುಗಡೆ ಇರ್ತಕ್ಕಂಥವ್ರು ಮಾತ್ರ ಅದಕ್ಕೆ ಕೇಳ್ತಾರೆ. ಬಟ್ ಅದಕ್ಕೆ ಧ್ವನಿ ಕೇಳ್ತಾರೆ, ಬಟ್ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನ ಸೂಚಿಸೋದಿಲ್ಲ. ಸೊ ಪರಿಹಾರ ಬೇಕು ಅಂತ ಹೇಳಿದ್ರೆ ನಾನೇನ್ ಮಾಡಬೇಕು? ಅದಕ್ಕೆ ಅಕ್ಷರ ರೂಪವನ್ನು ಕೊಟ್ಟು ಕವಿತೆ ಬರೀತೇನೆ. ಕವಿತೆ ಮೂಲಕವಾಗಿ ನನ್ನ ಭಾವನೆಗಳನ್ನ ಅಲ್ಲಿ ಕೊಡ್ತೇನೆ. ಸೊ ಭಾವನೆಗಳನ್ನ ಬೇರೆಯವ್ರು ಅರ್ಥ ಮಾಡ್ಕೊಳ್ತಾರೆ. ಅರ್ಥ ಮಾಡ್ಕೊಂಡಾಗ ನನ್ನ ಪರಿಸ್ಥಿತಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾರೆ. ಸೊ ಅದಕ್ಕೋಸ್ಕರವಾಗಿ ಒಂದು ಮಾಧ್ಯಮವನ್ನು ಹುಡುಕೊಳ್ತೇನೆ. ಆ ಮಾಧ್ಯಮ ಯಾವುದು ಅಂತ ಹೇಳಿದ್ರೆ ಕವಿತೆ. ಆ ಕವಿತೆ ಒಳಗಡೆ ಏನಿದೆ? ನನ್ನ ನೋವುಗಳಿದೆ ಅನ್ನೋದನ್ನ ಮೊದಲ ಪಾರದಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಪಾರ. ನಾನು ಇದ್ದುದಕ್ಕೆ ಸಾಕ್ಷಿ ಪುರಾವೆಗಳ ಒಂದೊಂದೇ ದಾಖಲಿಸುತ್ತೇನೆ. ಗೋರಿಯಿಂದ ಎದ್ದೆದ್ದು ಬರುವ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತೇನೆ. ಸೊ ಇವಾಗ ನಾನು ಇದ್ದೇನೆ. ಸೊ ನಾನೊಂದು ಹೆಣ್ಣಾಗಿ ಇದ್ದೇನೆ. ಸೊ ಹೆಣ್ಣಾಗಿದ್ದೇನೆ ಅಂತ ಹೇಳಿದ ಮೇಲೆ ನನಗೂ ಕೂಡ ಕೆಲವೊಂದು ನೋವುಗಳಿರ್ತವೆ, ಅಥವಾ ಕಷ್ಟಗಳಿರ್ತವೆ, ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳು ಒಂದು ಸಂದರ್ಭದಲ್ಲಿ ಹೂತೋಗಿರ್ಬೋದು, ಇನ್ನೊಂದು ಸಂದರ್ಭದಲ್ಲಿ ಅದೇ ಪ್ರಶ್ನೆಗಳು ಮತ್ತೆ ಸತ್ತೋಗಿರ್ತಕ್ಕಂಥ ಜಾಗದಿಂದಲೇ ಬಂದು ಮತ್ತೆ ನನ್ನ ಹತ್ರ ಕ್ವಶನ್ ಅನ್ನ ಮಾಡ್ತಾ ಹೋಗ್ತವೆ. ನೀನ್ ಯಾಕೆ ಹಿಂಗೆ? ನೀನ್ ಯಾಕೆ ಈ ತರ ಇದ್ದೀಯಾ ಅಂತ ಹೇಳಿ ಆ ಪ್ರಶ್ನೆಗಳು ಮತ್ತೆ ಮತ್ತೆ ನನ್ನನ್ನ ಕಾಡ್ತಾ ಇರ್ತವೆ. ಕಾಡ್ತಾ ಇರೋದ್ರ ಜೊತೆಗೆ ಅದಕ್ಕೆ ನಾನು ಮತ್ತೆ ಮತ್ತೆ ಉತ್ತರಗಳನ್ನ ಹುಡುಕ್ತಾ ಹೋಗ್ತಾ ಇರ್ತೀನಿ. ಸೊ ಉತ್ತರ ಹುಡುಕ್ತೀನಿ ಅಂತ ಹೇಳಿದಾಗ ನಾನೇನ್ ದೊರಕಿಸ್ಬೇಕು? ಸಾಕ್ಷಿಯನ್ನ ದೊರಕಿಸ್ಬೇಕಾಗತ್ತೆ. ಸಾಕ್ಷಿಯನ್ನ ದೊರಕಿಸ್ತಿಲ್ಲ ಅಂದ್ರೆ ನಾನು ಹೇಳ್ತಿರ್ತಕ್ಕಂಥದ್ದು ಯಾವುದು ಕೂಡ ಸರಿ ಅಲ್ಲ. ಸೊ ನ್ಯಾಯಾಲಯವೂ ಕೂಡ ನನ್ನ ಹತ್ರ ಏನ್ ಕೇಳತ್ತೆ? ಸಾಕ್ಷಿಯನ್ನ ಕೇಳತ್ತೆ. ಸಾಕ್ಷಿ ಇಲ್ಲ ಅಂತ ಹೇಳಿದ್ರೆ ಅವನು ನಿರಪರಾಧಿ ಅಂತ ಹೇಳಿ ಕಾನೂನು ಕೂಡ ಹೇಳುತ್ತೆ. ಹಾಗೆ ನನ್ನ ಒಳಗಡೆ ಇರತಕ್ಕಂತಹ ನೋವಿದೆಯಲ್ಲ, ಆ ನೋವುಗಳಿಗೆ ನಾನು ಉತ್ತರವನ್ನ ಕೊಡಬೇಕಾಗತ್ತೆ. ಉತ್ತರವನ್ನ ಕೊಡಬೇಕಾದಾಗ ಅದಕ್ಕೆ ಸಾಕ್ಷಿಯನ್ನು ಒದಗಿಸ್ಬೇಕಾಗತ್ತೆ. ಥರ್ಡ್ ಪ್ಯಾರಾ. ಭೂಮಿಯಲ್ಲಿ ಬೇರುಗಳ ಬಿಳಲುಗಳ ಭದ್ರಗೊಳಿಸಿ ನೆಲೆಯ ಕಾಣಲು ದಾರಿ ಹುಡುಕುತ್ತೇನೆ, ಮತ್ತೆ ಮತ್ತೆ ಬರೆಯುತ್ತೇನೆ. ನಾನಿದ್ದೀನಲ್ಲ, ನಾನೊಂದು ಹೆಣ್ಣಾಗಿ, ಸೊ ಹೆಣ್ಣಾಗಿ ನನಗೂ ಕೂಡ ಒಂದು ಜಾಗ ಬೇಕಲ್ಲ. ಆ ಜಾಗ ಬೇಕು ಅಂತ ಹೇಳಿದಾಗ ನನ್ನದೇ ಆಗಿರ್ತಕ್ಕಂತಹ ಕೆಲವೊಂದು ಅಂಶಗಳನ್ನ ನಾನಲ್ಲಿ ಹಾಕಿ ಅದರ ಮೂಲಕವಾಗಿ ನಿಂತ್ಕೊಳ್ಳೋದಕ್ಕೆ ಹೋಗ್ತೀನಿ. ಸೊ ಅದು ಯಾವ ರೀತಿ ಆಗಿರ್ಬೋದು? ಒಂದು ಮದುವೆಯ ಮೂಲಕವಾಗಿ ಆಗಿರ್ಬೋದು, ಮಕ್ಕಳನ್ನ ಹಡಿಯೋದ್ರ ಮೂಲಕವಾಗಿ ಆಗಿರ್ಬೋದು, ಅಥವಾ ನನ್ನ ಕರ್ತವ್ಯಗಳನ್ನ ನಿರ್ವಹಣೆ ಮಾಡೋದ್ರ ಮೂಲಕವಾಗಾದ್ರೂ ಕೂಡ ನಾನು ಅಲ್ಲಿ ಏನ್ ಮಾಡ್ಬೇಕು? ಭದ್ರವಾಗಿ ನೆಲೆ ನಿಂತ್ಕೊಳ್ಬೇಕು. ಸೊ ಆದ್ರೂ ಕೂಡ ಭದ್ರವಾಗಿ ನೆಲೆ ನಿಂತ್ಕೊಳ್ತಕ್ಕಂತಹ ಸಂದರ್ಭದಲ್ಲೂ ನನಗೆ ಆ ದಾರಿಗಳು ಸಿಗೋದಿಲ್ಲ. ಅಂದ್ರೆ ಆ ದಾರಿಗಳು ಆಗದೆ ಇರೋ ರೀತಿನಲ್ಲಿ ತಡಿತಕ್ಕಂತಹ ಶಕ್ತಿಗಳು ಕೂಡ ಇರ್ತವೆ. ಸೊ ಅದೆಲ್ಲದ್ರಿಂದ ನಾನು ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಾನೇನ್ ಮಾಡ್ಬೇಕು? ಮತ್ತೆ ಮತ್ತೆ ನಾನು ಬರವಣಿಗೆಯನ್ನ ಅಪ್ಕೊಳ್ಳೇಬೇಕಾಗತ್ತೆ. ನೆಕ್ಸ್ಟ್. ಹೆಣ್ಣಿನ ನೋವುಗಳು ನಿಟ್ಟುಸಿರುಗಳು ಅವಚಿಕೊಳ್ಳುತ್ತಾ ಅಸಹಾಯಕ ಹಸಿವಿನಿಂದ ಆರ್ತತೆ ದಯನೀಯ ಧ್ವನಿ ಇಲ್ಲದ ಸ್ಥಿತಿಗಳ ಬಗ್ಗೆ ನಾನು ಯಾಕೆ ಬರಿತೀನಿ? ನಾನು ಯಾಕೆ ಬರಿತೀನಿ? ಸೊ ಬರೆಯೋದ್ರಿಂದ ನನಗೆ ಏನ್ ಸಿಗತ್ತೆ? ಸೊ ಏನ್ ಸಿಗತ್ತೆ? ಆ ಹೆಣ್ಣಿನ ನೋವುಗಳು ಹೇಗಿದೆ ಗೊತ್ತಾಗತ್ತೆ. ಅವಳ ನಿಟ್ಟುಸಿರು, ಯಾಕೆ ನಿಟ್ಟುಸಿರು ಬಿಡ್ತಾಳೆ? ಆ ನಿಟ್ಟುಸಿರನ್ನ ಬಿಡೋದ್ರ ಮೂಲಕವಾಗಿ ಅವಳ ಅಸಹಾಯಕ ಸ್ಥಿತಿ ಇದೆ.
ಅದ್ರ ಜೊತೆಗೆ ಹಸಿವಿದೆ, ಅದ್ರ ಜೊತೆಗೆ ಆರ್ತತೆ ಇದೆ, ದಯನೀಯತೆ ಇದೆ. ಇವೆಲ್ಲವುಗಳಿಗೆ ಧ್ವನಿ ಅನ್ನೋದನ್ನ ಅವಳು ಕೊಡೋದಕ್ಕಾಗ್ತಾ ಇಲ್ಲ. ಬಿಕಾಸ್ ಆ ಹೆಣ್ಣು ಅಂತ ಹೇಳಿ ಬಂದಿರತಕ್ಕಂಥವಳನ್ನ ನಾವು ದ್ವಿತೀಯ ದರ್ಜೆಯಲ್ಲಿ ಇಟ್ಟು ಅವಳಿಗೆ ಅವಳ ಮನಸ್ಸಿನಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೆಲ್ಲವನ್ನೂ ಕೂಡ ಇಲ್ಲವಾಗಿಸೋದ್ರ ಮೂಲಕವಾಗಿ ಅವಳಲ್ಲಿ ನೋವುಗಳನ್ನ ಹೆಚ್ಚಿಸ್ತಿದ್ದೇವೆ. ಸೊ ಅವಳದ್ದೇ ಆಗಿರ್ತಕ್ಕಂಥ ಒಂದು ದೇಹ, ಅವಳದ್ದೇ ಆಗಿರ್ತಕ್ಕಂಥ ಒಂದು ಮನಸ್ಥಿತಿ, ಆ ಮನಸ್ಥಿತಿಯ ಆಸೆಯ ಆಕಾಂಕ್ಷೆಗಳನ್ನೆಲ್ಲವನ್ನ ಚೂರು ಚೂರು ಮಾಡಿಬಿಟ್ಟು ಅವಳು ಒಬ್ಬ ಮನುಷ್ಯ ಅನ್ನೋದನ್ನು ನಾವು ಯೋಚನೆ ಮಾಡ್ದಲೆ ಇದ್ದಾಗ ಅವಾಗ ಅವಳಿಗೆ ಇವೆಲ್ಲವೂ ಕೂಡ ಉಂಟಾಗ್ತಾ ಹೋಗ್ತದೆ. ಅವಾಗ ಒಂದು ಧ್ವನಿಯನ್ನ ಕೊಡಬೇಕಾಗ್ತದೆ. ಧ್ವನಿಗೆ ಏನಿಲ್ಲ, ಪ್ರಖರತೆ ಇರೋದಿಲ್ಲ. ಸೊ ಅವಾಗ ಅಕ್ಷರ ರೂಪಕ್ಕೆ ಬಂದಾಗ ಆ ಪ್ರಖರತೆ ಅನ್ನೋದು ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಬರಿತೀನಿ. ಯಾವುದನ್ನ ಇಟ್ಕೊಂಡು ಬರಿತೀನಿ? ಈ ಹೆಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ಥಿತಿಗತಿಗಳನ್ನು ಇಟ್ಕೊಂಡು ನಾನು ಬರಿತೀನಿ. ನೆಕ್ಸ್ಟ್ ಪ್ಯಾರ. ಧ್ವನಿಯಾಗಿ ಹೊರಹೊಮ್ಮದೆ ಕೊರಳಲ್ಲಿ ಇಂಗಿದ ಹಾಡುಗಳ ಬಗ್ಗೆ, ವಾಸ್ತವಕ್ಕಿಳಿಯದೆ ಕತ್ತಲಲ್ಲಿ ಕರಗಿದ ಕನಸುಗಳ ಬಗ್ಗೆ, ಅರಳಿ ಘಮಘಮಿಸದೆ ಕಮರಿ ಹೋದ ಹೂವುಗಳ ಬಗ್ಗೆ. ನಾನು ಏನಕ್ಕೋಸ್ಕರ ಬರಿತಾ ಇದ್ದೀನಿ? ಸೊ ಅವಳ ಒಳಗಡೆ ಇದೆ, ಎಲ್ಲಿ ಈ ಕತ್ತಿನಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ. ಏನು? ಅವಳಲ್ಲಿರ್ತಕ್ಕಂಥ ಆಸೆಗಳಾಗ್ಲಿ ಅವೇನು ಹೊರಗಡೆ ಬರೋದಕ್ಕೆ ಸಾಧ್ಯತೆನೇ ಇಲ್ಲ. ಯಾಕೆ? ನೀನು ಹೀಗೆ ಇರಬೇಕು, ನೀನು ಹೀಗೆ ಮಾಡಬೇಕು, ನೀನೇ ತ್ಯಾಗವನ್ನ ಮಾಡ್ಬೇಕು, ಇವೆಲ್ಲವನ್ನ ಹೇಳಿದ ಮೇಲೆ ಆ ಮಾತು ಹೊರಗೆ ಬರ್ದಲೆ ಒಳಗೆ ನಿಂತ್ಕೊಂಡ್ಬಿಡತ್ತೆ. ಸೊ ಹಾಗೆ ಅವಳಲ್ಲೂ ಕೆಲವೊಂದು ಕನಸುಗಳು ಇರ್ತಾವ. ಆ ಕನಸುಗಳನ್ನ ನನಸು ಮಾಡ್ಕೊಳ್ಬೇಕು. ಸೊ ನನಸು ಮಾಡ್ಕೊಳ್ಳೋದೇ ಇದ್ದಾಗ ಏನಾಗುತ್ತೆ? ಆ ಕನಸುಗಳಾಗಿಯೇ ಕಮರಿ ಹೋಗ್ತವೆ. ಸೊ ಹಾಗೆ ಹೆಂಗೆ ಒಂದು ಹೂವು ಸುವಾಸನೆಯನ್ನ ಬೀರಿ ಅದು ಕಮರಿ ಹೋದ್ರೆ ಒಂದ್ ರೀತಿ. ಸೊ ಸುವಾಸನೆಯನ್ನೇ ಬೀರದೆ ಅಂದ್ರೆ ಹೆಣ್ಣು ತನ್ನ ಹೆಣ್ಣುತನವನ್ನ ಅನುಭವಿಸದಲೇ ಕಮರಿ ಹೋಗ್ಬಿಟ್ರೆ ಏನಾಗತ್ತೆ? ಆ ಹೆಣ್ಣಿಗೆ ಒಂದು ಅರ್ಥ ಅನ್ನೋದಿಲ್ಲ ಇವತ್ತಿನ ಸಮಾಜ ಕಲ್ಪಿಸೋ ರೀತಿ. ಸೊ ಅದನ್ನೆಲ್ಲವನ್ನ ಕಳ್ಕೊಂಡ್ಬಿಟ್ರೆ ಹೆಣ್ಣು ಅನ್ನೋದನ್ನ ಯಾವ ರೀತಿ ನಾವು ನೋಡೋದಕ್ಕೆ ಸಾಧ್ಯ ಆಗತ್ತೆ? ಸೊ ಆದ್ರಿಂದ ಅವಳಲ್ಲಿರ್ತಕ್ಕಂಥ ಆಸೆಗಳಾಗ್ಲಿ ಅಥವಾ ಅವಳಲ್ಲಿರ್ತಕ್ಕಂಥ ಕನಸುಗಳಾಗ್ಲಿ ಅಥವಾ ಅವಳಲ್ಲಿರ್ತಕ್ಕಂಥ ಸುವಾಸನಾ ಭರಿತವಾಗಿರ್ತಕ್ಕಂಥ ಬದುಕಾಗ್ಲಿ ಅದೆಲ್ಲವೂ ಬೇಕು ಅಂತ ಹೇಳಿದ್ರೆ ನಾನು ಬರಿತೀನಿ, ನಾನು ಬರಿಬೇಕು. ಹಿನ್ನೆಲೆಯಲ್ಲಿ ನೋಡ್ಬೋದು. ಲಾಸ್ಟ್ ಪ್ಯಾರ. ಸಾಕ್ಷಿ ಪುರಾವೆಗಳ ಹುಡುಕುತ್ತೇನೆ, ಮತ್ತೆ ಮತ್ತೆ ಬರೆಯುತ್ತೇನೆ, ಸಂಘರ್ಷದ ಆದಿಯಲ್ಲಿ ನೋವಿನ ಎಳೆಗೆ ಚೀತ್ಕಾರದ ಧ್ವನಿಗಳಿಗೆ ಮಾಧ್ಯಮ ಹುಡುಕುತ್ತೇನೆ. ಸೊ ನಾನು ಯಾಕೆ ಈ ತರ ಆಗೋಗಿದ್ದೀನಿ, ನಾನು ಯಾಕೆ ಈ ತರ ಆಗಬಾರ್ದಿತ್ತು, ನಾನು ಯಾಕೆ ಈ ತರ ಆಗ್ಲಿಲ್ಲ ಅನ್ನೋದೆಲ್ಲವಕ್ಕೂ ಕೂಡ ನಾನು ಕಾರಣಗಳನ್ನ ಹುಡುಕಬೇಕು. ಸೊ ಕಾರಣಗಳನ್ನ ಹುಡುಕಿದ್ಮೇಲೆ ಆ ಕಾರಣಗಳಿಗೆ ಪರಿಹಾರವನ್ನ ನಾನು ಕಂಡ್ಕೊಳ್ತೀನಿ. ಆ ಪರಿಹಾರ ಬೇಕು ಅಂತ ಹೇಳಿದ್ರೆ ನಾನೇನ್ ಮಾಡಬೇಕು? ಅಕ್ಷರ ರೂಪದಲ್ಲಿ ನನ್ನ ಭಾವನೆಗಳಿಗೆ ರೂಪವನ್ನು ಕೊಡಬೇಕು. ಸೊ ಆ ರೂಪವನ್ನು ಕೊಡಬೇಕಾದಾಗ ನನ್ನ ಎದುರುಗಡೆ ಏನೇನು ಬರುತ್ತೆ? ಸಂಘರ್ಷಗಳು ಉಂಟಾಗ್ತವೆ, ನೋವುಗಳು ಉಂಟಾಗ್ತವೆ, ಈ ಚೀತ್ಕಾರದ ಧ್ವನಿಗಳು ಬರ್ತವೆ. ಅಂದ್ರೆ ಕೂಕ್ಕೊಳ್ಳೋದಾಗ್ಲಿ ಇವೆಲ್ಲವನ್ನ ಹೊರ ಹಾಕ್ಬೇಕು ನಾನು. ಅಂದ್ರೆ ಸಂಘರ್ಷ ಅಂದ್ರೆ ಗಂಡ ಹೆಂಡತಿಯದ್ದಾಗಿರ್ಬೋದು, ಕುಟುಂಬದ ಜೊತೆಗಾಗಿರ್ಬೋದು, ಸಮಾಜದ ಜೊತೆಗಾಗಿರ್ಬೋದು. ಈ ಮೂರು ಅವಳನ್ನ ಏನ್ ಮಾಡ್ಬಿಟ್ಟಿದ್ದಾವೆ? ಒಂದು ಒಂದು ಪಂಜರದೊಳಗಡೆ ಇಟ್ಬಿಟ್ಟಿದ್ದಾವೆ. ಆ ಪಂಜರದಿಂದ ಹೊರಗಡೆ ಬರ್ಬೇಕಾದಾಗಾದ್ರೂ ಆಗ್ಲಿ ನಾನೇನ್ ಮಾಡ್ಬೇಕು? ನನ್ನದೇ ಆಗಿರ್ತಕ್ಕಂಥ ಬರವಣಿಗೆಯನ್ನ ಕಂಡ್ಕೊಳ್ಬೇಕು ಅಥವಾ ನನ್ನದೇ ಆಗಿರ್ತಕ್ಕಂಥ ಒಂದು ರೀತಿಯನ್ನ ಕಂಡ್ಕೊಳ್ಬೇಕು. ಸೊ ಅದ್ಯಾವುದು? ಮಾಧ್ಯಮ ಅಂತ ಹೇಳಿದ್ರೆ ಕವಿತೆ. ಸೊ ಅಥವಾ ಅಕ್ಷರ. ಈ ಅಕ್ಷರ ರೂಪಕ್ಕೆ ಬಂದಾಗ ಈ ನನ್ನ ನೋವುಗಳೆಲ್ಲವೂ ಕೂಡ ಎಲ್ಲರಿಗೂ ತಿಳಿತಾ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಯಾರಿಗೂ ಕೂಡ ತಿಳಿಯೋದಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಈ ಪದ್ಯವನ್ನು ನೋಡೋದಕ್ಕೆ ಸಾಧ್ಯತೆ ಪದ್ಯ ಇದೆ. ಸೊ ಟೋಟಲ್ ಹೆಣ್ಣಿಗೆ ಸಂಬಂಧಪಟ್ಟ ಹಾಗೆ ಹೆಣ್ಣಿನ ಆಂತರ್ಯದ ಹೊಳಹುಗಳು ಅಥವಾ ಹೆಣ್ಣಿನ ಆಂತರ್ಯದಲ್ಲಿರ್ತಕ್ಕಂಥ ಆಸೆ, ಆ ಮಮಕಾರ, ಈ ಒಂದು ತ್ಯಾಗ ಮನೋಭಾವ ಇವೆಲ್ಲವನ್ನ ಇಟ್ಕೊಳ್ಳೋದ್ರ ಮೂಲಕವಾಗಿ ಹೆಣ್ಣು ತಾನು ಏನನ್ನ ಕಂಡ್ಕೊಳ್ಳೋಕೆ ಸಾಧ್ಯತೆ ಇಲ್ಲ. ಸೊ ಅದರಿಂದ ನಾನು ಅದನ್ನು ಕಂಡ್ಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲೂ ಕೂಡ ಈ ಪದ್ಯವನ್ನ ನೋಡೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.